ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ನವಜೋಡಿಗೆ ಹೆಲ್ಮೆಟ್ ನೀಡಿ ಜಾಗೃತಿ ಮೂಡಿಸಿದ ಪಿಎಸ್ಐ ವೇಣುಗೋಪಾಲ್. ಹೊಸ ಮದುವೆ ಆಗಿರೋದ್ರಿಂದ ಅವರು ನವದಂಪತಿಗೆ ಒಂದು ಹೆಲ್ಮೆಟ್ ಅನ್ನು ಗಿಫ್ಟ್ ಆಗಿ ನೀಡ್ತಾ ಇದ್ದೀವಿ. ಎಲ್ಲೇ ಹೋದ್ರೂ ಹೆಲ್ಮೆಟ್ ಹಾಕೊಂಡೆ ಇರಬೇಕು. ನೂತನವಾಗಿ ಮದುವೆಯಾದ ನವಜೋಡಿಗೆ ಹೆಲ್ಮೆಟ್ ನೀಡಿ ಬೈಕ್ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕೆಂದು ಹೆಲ್ಮೆಟ್ ಧರಿಸುವ ಬಗ್ಗೆ ಜಾಗೃತಿ ಮೂಡಿಸಿದ ಶಿಡ್ಲಘಟ್ಟ ನಗರ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ರವರು. ಶಿಡ್ಲಘಟ್ಟ ನಗರದ ಸಿದ್ಧಾರ್ಥ ನಗರದ 25 ವರ್ಷದ ಗಣೇಶ್ ಮತ್ತು 19 ವರ್ಷದ ಅಕ್ಷಯ ಎಂಬ ಯುವ ಪ್ರೇಮಿಗಳು ಪೋಷಕರ ವಿರೋಧದ ನಡುವೆಯೂ ಧರ್ಮಸ್ಥಳದಲ್ಲಿ ಸರಳವಾಗಿ ಮದುವೆಯಾಗಿದ್ರು. ಆದರೆ ಯುವತಿ ಕಾಣೆಯಾಗಿರುವ ಬಗ್ಗೆ ಕುಟುಂಬದವರು ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ದೂರು ಸ್ವೀಕರಿಸಿದ ಪೊಲೀಸರು ತಕ್ಷಣ ತನಿಖೆ ಹಮ್ಮಿಕೊಂಡು ಯುವತಿ ಧರ್ಮಸ್ಥಳದಲ್ಲಿರುವ ಮಾಹಿತಿ ಪಡೆದು ಇಬ್ಬರನ್ನು ಪತ್ತೆ ಹಚ್ಚಿ ಠಾಣೆಗೆ ಕರೆತಂದ್ರು. ಪಿಎಸ್ಐ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ನಡೆದ ವಿಚಾರಣೆ ವೇಳೆ ಯುವಕ-ಯುವತಿ ಪರಸ್ಪರ ಸಮ್ಮತಿಯೊಂದಿಗೆ ಪ್ರೀತಿಸಿ ಮದುವೆಯಾದ ವಿಚಾರ ದೃಢಪಟ್ಟಿತ್ತು. ನಂತರ ಯುವತಿಯ ಪೋಷಕರನ್ನು ಠಾಣೆಗೆ ಕರೆಸಿ ಇಬ್ಬರು ವಯಸ್ಕರಾಗಿರುವುದರಿಂದ ಇವರ ವೈವಾಹಿಕ ಜೀವನಕ್ಕೆ ಅವಕಾಶ ನೀಡಬೇಕೆಂದು ಪೋಷಕರಿಗೆ ಸಮಜಾಯಿಷಿ ನೀಡಲಾಯಿತು. ಪೊಲೀಸರು ಪ್ರೀತಿಯಿಂದ ಹೊಸ ಜೀವನ ಆರಂಭಿಸಿರುವ ಈ ದಂಪತಿಗೆ ಪರಸ್ಪರ ಗೌರವ, ವಿಶ್ವಾಸ ಮತ್ತು ಪ್ರೀತಿಯಿಂದ ಬದುಕು ಕಟ್ಟಿಕೊಳ್ಳುವಂತೆ ಉಪದೇಶ ನೀಡಿ ಠಾಣೆಯಲ್ಲಿ ಸರಳವಾಗಿ ಪುನಃ ಹಾರ ಬದಲಾಯಿಸುವ ಮೂಲಕ ದಾಂಪತ್ಯಕ್ಕೆ ಆಶೀರ್ವಚನಗಳನ್ನು ನೀಡಿದ್ರು. ಜೊತೆಗೆ ಶೀಘ್ರವೇ ಕಾನೂನುಬದ್ಧವಾಗಿ ನೋಂದಣಿ ಮದುವೆ ಮಾಡಿಕೊಳ್ಳುವಂತೆ ಸಲಹೆ ನೀಡಿದ್ರು. ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಮಿಸ್ಸಿಂಗ್ ಕೇಸು ಪ್ರಕರಣ ದಾಖಲಾಗಿತ್ತು. ಅದರಂತೆ ಈಗೆಲ್ಲ ಇವ್ರನ್ನ ಪತ್ತೆ ಹಚ್ಚಿ ಸಂಬಂಧಪಟ್ಟವನ್ನು ಪತ್ತೆ ಹಚ್ಚಿದಾಗ ಈ ಥರ ಇಬ್ಬರು ಹೋಗಿ ಧರ್ಮಸ್ಥಳದಲ್ಲಿದ್ದರು. ನಿನ್ನೆ ಧರ್ಮಸ್ಥಳದಿಂದಲೇ ಕರ್ಕೊಂಡ್ಬಂದು ಈಗೆಲ್ಲ ಅವರು ತಂದೆ ತಾಯಿ ಒಪ್ಪಿಗೆ, ಹುಡುಗಿಯವ್ರ ತಂದೆ ತಾಯಿ ಮತ್ತು ಹುಡುಗನವ್ರ ತಂದೆ ತಾಯಿ ಮತ್ತು ಅವರೆಲ್ಲ ಹಿರಿಯರ ಒಪ್ಪಿಗೆ ಮೇರೆಗೆ ಈಗೆಲ್ಲ ಒಬ್ಬರಿಗೊಬ್ಬರು ಪ್ರೀತಿಸಿದ್ದಾರೆ. ಅವ್ರು ಮದುವೆ ಮಾಡಿಸ್ಕೊಂಡಿದ್ದಾರೆ. ಸರ್, ಏನು ಧರ್ಮಸ್ಥಳದಲ್ಲೇ ಮದುವೆ ಆದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಮದುವೆ ಆದ್ರ ಸರ್? ಇಲ್ಲ, ಧರ್ಮಸ್ಥಳದಲ್ಲೇ ಅವ್ರು ತಾಲಿ ಕಟ್ಕೊಂಡಿದ್ರು. ಈಗ ಇಲ್ಲಿ 6 ಅವರು ಹಿರಿಯರ ಸಮ್ಮುಖದಲ್ಲಿ 6 ಬದಲಾವಣೆ ಮಾಡ್ಕೊಂಡಿದ್ದಾರೆ. ಸರ್, ಅವ್ರ ತಂದೆ ಬಂದಿದ್ದಾರಾ ಇಲ್ಲಿಗೆ? ಎಲ್ಲ ಬಂದಿದ್ದಾರೆ. ಇಬ್ಬರು ತಂದೆ ಬಂದಿದ್ದಾರೆ ಸರ್? ಎಲ್ಲ ಒಪ್ಪಿಗೆಯಿಂದಾನೆ ಬಂದಿದ್ದಾರೆ. ಓಕೆ ಸರ್. ನಮ್ಮ ಹೆಸರು ಗಣೇಶ್. ಹಾಂ, ಯಾವ ಸ್ವಲ್ಪ ಜೋರಾಗಿ ಹೇಳು. ಶಿಡ್ಲಘಟ್ಟ ಸಿದ್ಧಾರ್ಥ ನಗರ. ಏನು ಈಗ ಇಷ್ಟಪಟ್ಟೆ ಮದುವೆ ಆಗ್ತಾ ಇದೆಯಾ ನೀನು? ಅಮ್ಮ, ನಿನಗೆ ಇಷ್ಟಪಟ್ಟು ಮದುವೆ ಆಗ್ತಾ ಇದೆಯಾ? ನಿನ್ನ ಹೆಸರು? ಹಾಂ, ನಿಮ್ದು ಯಾವರಮ್ಮ? ಈ ಸಂದರ್ಭದಲ್ಲಿ ಪಿಎಸ್ಐ ವೇಣುಗೋಪಾಲ್ ರವರು ನವವಧುವರರಿಗೆ ಹೆಲ್ಮೆಟ್ ಉಡುಗೊರೆಯಾಗಿ ನೀಡಿ ದ್ವಿಚಕ್ರ ವಾಹನ ಸವಾರ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕೆಂದು ತಿಳಿಸಿ ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸಿದ್ರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಹೊಸ ಮದುವೆ ಆಗಿರೋದ್ರಿಂದ ಅವರು ನವದಂಪತಿಗೆ ಒಂದು ಹೆಲ್ಮೆಟ್ ಅನ್ನು ಗಿಫ್ಟ್ ಆಗಿ ನೀಡ್ತಾ ಇದ್ದೀವಿ. ಎಲ್ಲೇ ಹೋದ್ರೂ ಹೆಲ್ಮೆಟ್ ಹಾಕೊಂಡೆ ಇಬ್ಬರು ಇರಬೇಕು. ನಮಸ್ಕಾರ ಮಾಡಿಸ್ಕೊಳ್ಳಿ ಸರ್. ಇಲ್ಲ ಬನ್ನಿ, ಇರಿ ಸರ್, ಇರಿ ಸರ್, ಇರಿ ಬನ್ನಿ ಸರ್. ಅಷ್ಟೇ ಸರ್. ಸ್ವೀಟ್ ಇದೆ, అందరికీ ಸ್ವೀಟ್ ಇದೆ. ಸ್ವೀಟ್ ತಿನ್ಬೇಡ ಅಣ್ಣ, ತಿನ್ಬೇಡ ನೋಡು. వాళ్ళు ಫಸ್ಟ್ ಅಲ್ಲಿ ಇದ್ರು ತಿನ್ಸ, ಅವ್ರಿಗೆ ತಿರ್ಸ. ಈ ಕಡೆ ನೋಡ ಮಂಗ. తీరా గణేష